ನಮಸ್ಕಾರ ವೀಕ್ಷಕರೇ, ನಾನು ಸುಪ್ರಿಯಾ ಭಟ್ ಗರುಡ ಟಿವಿಯಿಂದ. ಇವತ್ತು ನಮ್ಮೊಂದಿಗೆ ಧಾರವಾಡದ ಸಂಗೀತ ಕಲಾವಿದೆ ಶ್ರೀಮತಿ ವಿದುಷಿ ರಾಧಾ ದೇಸಾಯಿ ಅವರಿದ್ದಾರೆ. ಅವರ ಸಂಗೀತ ಪಯಣ ಹಾಗೂ ಬಾಲ್ಯ ಜೀವನದ ಬಗ್ಗೆ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ ಬನ್ನಿ. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಬಾಲ್ಯ ಜೀವನದ ಬಗ್ಗೆ, ಹುಟ್ಟಿದ ಊರು, ತಂದೆ ತಾಯಿ ಬಗ್ಗೆ ತಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಎಲ್ಲ ವೀಕ್ಷಕರಿಗೆಲ್ಲ ತುಂಬ ಹೃದಯದ ನಮಸ್ಕಾರಗಳು. ಇಂಥ ಒಂದು ಬಾಲ್ಯದ ನೆನಪುಗಳನ್ನು ಮೆಲುಕು ಹಾಕಲಿಕ್ಕೆ ಅವಕಾಶ ಸಿಗ್ತದೆ ಅಂತ ಹೇಳಿ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಇಂಥ ಒಂದು ಅವಕಾಶವನ್ನು, ಒಳ್ಳೆಯ ಅವಕಾಶವನ್ನು ಒದಗಿಸಿಕೊಟ್ಟಂಥ ಗರುಡ ಟಿವಿಯವರಿಗೆ, ಅದರಲ್ಲೂ ಅದನ್ನು ನಡೆಸ್ಕೊಂಡು ಹೋಗ್ತಿರುವಂಥ ರೂವಾರಿ ಕೃಷ್ಣಮೂರ್ತಿ ಅವರಿಗೆ ಮೊಟ್ಟ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದವನ್ನು ಹೇಳಿ, ಸುಪ್ರಿಯಾ ಭಟ್ ಅವರು ನನ್ನ ಬಾಲ್ಯದ ಬಗ್ಗೆ ಕೇಳಲಿಕ್ಕೆ, ವೀಕ್ಷಕರಿಗೆ ಕೇಳಿಸ್ಲಿಕ್ಕೆ ಉತ್ಸುಕರಾಗಿದ್ದಾರೆ. ತುಂಬ ಸಂತೋಷ. ಬಾಲ್ಯದಲ್ಲಿ ನಾನು ಹುಟ್ಟಿದ್ದು ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕು ಚಿಕ್ಕಹಳ್ಳಿ, ಗಡಿಗೆ ಹೊಳೆ ಅಂತ ಒಂದು ಊರು. ಈ ಹೆಸರು ಕೇಳಿದ್ರೆ ಬಹುಶಃ ನಾನು ರಿಪೀಟ್ ಮಾಡಬೇಕೇನೋ, ಗಡಿಗೆ ಹೊಳೆ ಅಂತ ಹೇಳಿ ಯಾರೂ ಕೇಳಿರೋದಿಲ್ಲ. ಆ ಒಂದು ಊರಿನ ಪರಿಚಯವನ್ನ ಮಾಡಿಸುವಂತ ಅವಕಾಶ ನನ್ನ ಸೌಭಾಗ್ಯನೇ ಸರಿ. ತಂದೆ ತಾಯಿಯವರಿಗೆ, ನಮ್ಮ ಊರಿನ ಎಲ್ಲ ಹಿರಿಯರಿಗೆ, ಒಡ ಹುಟ್ಟಿದವರಿಗೆ ಎಲ್ಲರಿಗೂ ನಾನು ಚಿರಋಣಿ ಅಂತ ಹೇಳಿಕೊಂಡು ನನ್ನ ಬಾಲ್ಯದ ಮೆಲುಕನ್ನು ಮಾಡ್ತೇನೆ. ಬಾಲ್ಯದಿಂದಲೂ ನಾನು ಸಂಗೀತದ ಬಗ್ಗೆ ಹೇಳಬೇಕು ಅಂದರೆ ಹಾಡ್ತಿದ್ದೆ. ಭಾಳ ಚಿಕ್ಕವಳಿದ್ದಾಗಿಂದನೂ ಹಾಡ್ತಿದ್ದೆ. ಏನು ಅಂದರೆ, ನನಗೆ ನಮ್ಮ ಮನೇಲಿ ಒಟ್ಟು ಕುಟುಂಬ ಇತ್ತು. ಅಲ್ಲೇ ಒಂದೊಂದು ಬಾಗ್ಲ ತೆಗೆದ್ರೆ ಒಂದೊಂದು ಮನೆಗಳು, ಚಿಕ್ಕಪ್ಪನ ಮನೆ, ದೊಡ್ಡಪ್ಪನ ಮನೆ ಅಂತ. ಅಲ್ಲೆಲ್ಲ ಹೋಗಿ ನನಗೆ ಏನು ತಿನ್ಬೇಕು ಅನಿಸ್ತದಲ್ಲ, ಹಾಡಿ ಮೂಲಕ ಇಸ್ಕೊಳ್ತಿದ್ದಂತೆ ನಾನು. ತುಂಬ ಸಂತೋಷದ ವಿಚಾರ. ಈಗ ನನಗೆ ಅವರೆಲ್ಲ ಹೇಳ್ತಿರ್ತಾರೆ, ಮನೆಯೇ ಗುಡಿಯಮ್ಮ, ಪತಿಯೇ ದೇವರಮ್ಮ ಅಂತ ಹಾಡ್ತಿದ್ದಂತೆ. ಅವಾಗ ನನಗೆ ಕೆಲವರು ದೋಸೆ ಕೊಡ್ತಿದ್ರಂತೆ, ಕೆಲವರು ಬೆಣ್ಣೆ ಕೊಡ್ತಿದ್ರಂತೆ. ಹೀಗೆಲ್ಲ ಬಹಳ ಪ್ರೀತಿಯಿಂದ ನನ್ನನ್ನು ಇವತ್ತಿನ ತನಕನೂ ನೋಡಿಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಹಾಗೆ ಸ್ಕೂಲಂತೂ ತುಂಬ ರೋಮಾಂಚನ. ತೋಟ, ಗದ್ದೆ, ಹೊಳೆ, ಗುಡ್ಡ ಎಲ್ಲ ಹತ್ಕೊಂಡು ನಮ್ಮ ಸ್ಕೂಲಿಗೆ ತಲುಪಬೇಕಾಗಿತ್ತು. ಅಲ್ಲಿ ಹೋಗಿ ಒಳ್ಳೊಳ್ಳೆ ಗುರುಗಳು, ಇವತ್ತಿಗೂ ಕೂಡ ನೆನಪಿದೆ ನನಗೆ. ಅವ್ರದ್ದು ಎಲ್ಲ ಹೆಸರು ಕೂಡ ನೆನಪಿದೆ. ಅಂಥ ಒಳ್ಳೆ ಗುರುಗಳು ಅಲ್ಲಿಂದ ನನಗೆ ಸಿಕ್ಕಿದ್ದಾರೆ. ಸ್ಕೂಲಲ್ಲೆಲ್ಲ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡ್ತಿದ್ರು. ಯಾವುದೇ ಕನ್ನಡ ಹಾಡು ಅಥವಾ ಇಂಗ್ಲೀಷ್, 5ನೇ ಕ್ಲಾಸಿಗೆ ಬಂದ್ಮೇಲೆ ಇಂಗ್ಲೀಷ್ ಹಾಡನ್ನು ಕೂಡ ನನ್ನ ಹತ್ರ ದಾಟಿ ಮಾಡಿ ಹೇಳು ಅಂತ ಹೇಳ್ತಿದ್ರು. ನನಗದೊಂದು ತುಂಬ ಖುಷಿ. ಅದಕ್ಕೆ ಎಲ್ಲ ಟೀಚರ್ಸು, ಎಲ್ಲ ಗುರುಗಳು ತುಂಬ ಸಪೋರ್ಟ್ ಮಾಡಿದ್ರು. ನಾಟಕ ಇರಲಿ, ಡಾನ್ಸ್ ಇರಲಿ, ಯಾವುದೇ ಹಾಡಿರಲಿ, ಎಲ್ಲದಕ್ಕೂ ನನ್ನನ್ನು ಮುಂದೆ ತಂದು ನನ್ನನ್ನು ಬೆಳೆಸ್ಕೊಂಡು ಈ ಮಟ್ಟಕ್ಕೆ ತಂದಿರಲಿಕ್ಕೆ ಅವರು ಕೂಡ ನನಗೆ ಇವತ್ತಿಗೂ ನೆನಪಿದ್ದಾರೆ. ಅವರಿಗೂ ಧನ್ಯವಾದವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಹಾಗೆ ಪ್ರೌಢ ಶಿಕ್ಷಣ, ಬೈಲುಂಬೆ ಶಾರದಾಂಬಾ ಹೈಸ್ಕೂಲು, ತುಂಬ ಒಳ್ಳೆ ಹೆಸರಿದೆ. ಈ ಆ ಸ್ಕೂಲಿಗೆ ಇವತ್ತಿಗೂ ಕೂಡ ರ್ಯಾಂಕ್ ಬರುವಲ್ಲಿ ಇವತ್ತಿಗೂ ಹಿರಿಯದಾದ ಪಾತ್ರವನ್ನು ನಿರ್ವಹಿಸ್ತಾ ಇದೆ. ಆ ಸ್ಕೂಲಲ್ಲಿ ಅಭ್ಯಾಸ ಮಾಡಿ ಅಲ್ಲೂ ಕೂಡ ಎಲ್ಲ ಸರ್ಗಳು ನನಗೆ, ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಿದ್ರು. ಅಭ್ಯಾಸದಲ್ಲೇನೋ ಸ್ವಲ್ಪ
ಚೆನ್ನಾಗಿ ಓದ್ತಿದ್ದೆ ಫಸ್ಟ್ ಆಮೇಲೆ ಎಲ್ಲ ಅಭ್ಯಾಸದ ಕಡೆ ಕಡಿಮೆ ಆಗಿ ಸಂಗೀತದ ಒಲವು ಜಾಸ್ತಿ ಆಯಿತು. ಬಹುಶಃ ಓದಿದ್ರೆ ಸ್ವಲ್ಪ ಜಾಣನೇ ಇದ್ದಿರಬೇಕು, ನಾನು ಓದ್ತಿರ್ಲಿಲ್ಲ, ಒಟ್ಟು ಓದ್ತಿರ್ಲಿಲ್ಲ. ಹಾಗೆ ಹಾಡಿನಲ್ಲೇ ಬರ್ತಾ ಇದ್ದೆ, ನಾಟಕಕ್ಕೆ ಹಾಡ್ತಾ ಇದ್ದೆ, ಸ್ಕೂಲಲ್ಲಿ ಡಾನ್ಸಿಗೆ ಹಾಡ್ತಾ ಇದ್ದೆ, ಇಂಡಿವಿಜುವಲ್ ಹಾಡ್ತಾ ಇದ್ದೆ. ಎಲ್ಲದಕ್ಕೂ ರಾಧಾ ಭಟ್ ಅಂತಿತ್ತು ಅವಾಗ, ಈಗ ರಾಧಾ ದೇಸಾಯಿ ಆಗಿದ್ದೀನಿ ಮದುವೆ ಆದ ನಂತರ. ಎಲ್ಲದಕ್ಕೂ ರಾಧನ ಕರಿಬೇಕು. ಇನ್ನೊಂದು ಕುತೂಹಲ ಅಂದರೆ ಎಲ್ಲ ಕಾಂಪಿಟೇಷನ್ ನಡೀತಾ ಇರ್ತಿತ್ತು ಬೇರೆ ಸಂಸ್ಥೆಗಳಿಂದ. ಕೆಲವರು ನಂದೇ ವಯೋಮಾನದವ್ರು ಇರ್ತಾರಲ್ಲ, ವಯೋಸಹಜ ಗುಣ ಅನ್ನೋಂಗೆ ಸ್ವಲ್ಪ ಜಲಸಿ ಮಾಡ್ತಿದ್ರು ನನ್ನ ನೋಡಿ. ಯಾಕೆಂದ್ರೆ ನನಗೆ ದೈವದತ್ತವಾದದ್ದು ಒಂದು ಕಲೆ ಇತ್ತು. ಅದು ನಾನು ತುಂಬ ಪ್ರಾಕ್ಟೀಸ್ ಮಾಡಬೇಕು, ಇದರಲ್ಲೊಂದು ಕಲಾವಿದೆ ಆಗಬೇಕು, ಯಾವುದೇ ಒಂದು ಗುಣ, ಯಾವುದೇ ಒಂದು ಆಕಾಂಕ್ಷೆ ನನಗೆ ಇರಲಿಲ್ಲ. ಹಾಗೆ ನಾನು ಚಲೋ ಮಾಡಬೇಕು, ಏನೋ ಒಂದು ಕಾಂಪಿಟೇಷನ್ ಅಂತ ಹೇಳೋ ಮನೋಭಾವದಿಂದಲೂ ಕೂಡ ನಾನು ಹಾಡ್ತಿರ್ಲಿಲ್ಲ. ಎಲ್ಲರೂ ಸ್ವಲ್ಪ ಜಲಸಿಯಿಂದ ನೋಡ್ತಿದ್ರು, ಅದನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಂಡು ನನಗೇನು ತಿಳಿದದ ಅದನ್ನು ಖುಷಿಯಿಂದ ಹಾಡು ಬರ್ತಿದ್ದೆ, ಪ್ರೈಸ್ ನನಗೆ ಬರ್ತಿತ್ತು. ಎಷ್ಟೋ ಸರಿ ಹಾಡಿದ್ದೆ ಹಾಡೋದು, ಅದೇ ಭಾವಗೀತೆ, ಓ ಇವಳು ಬಂದ ಇದೇ ಹಾಡ್ತಾಳೆ ಅಂತ ಕೂಡ ನಾನು ಹೇಳ್ತಿದ್ರು. ಅದನ್ನು ಬೇಜಾರು ಮಾಡ್ಕೊಡ್ತಿರ್ಲಿಲ್ಲ ನಾನು. ಹೀಗೆ ನನ್ನ ಪಯಣ ಬರ್ತಾ ಕೊನೆಗೊಂದು ದಿನ ನನಗೆ ಸಂಗೀತ ಕಲಿಯುವಂಥ ಒಂದು ಸದಾವಕಾಶ ಒದಗಿ ಬಂತು. ಅದಕ್ಕೆ ಆ ಒಂದು ಒಳ್ಳೆ ಗುರುಗಳನ್ನು ತುಂಬ ಮನಪೂರ್ವಕವಾಗಿ ನೆನೆಸ್ಕೊಳ್ತೇನೆ ನಾನು ಇವತ್ತಿಗೂ. ಅದಕ್ಕೆ ನಮ್ಮ ಅಪ್ಪ ಅಮ್ಮ, ನಮ್ಮ ಅಣ್ಣಂದರು ಎಲ್ಲರೂ ಕಾರಣ ಇದ್ದಾರೆ. ಅದಕ್ಕೆ ಒಳ್ಳೆ ಗುರುಗಳು ಸಿಕ್ಕಿದ್ರು. ಒಳ್ಳೆ ಅಂದರೆ ಏನದು, ಈ ಲೆವೆಲಿಗೆ ನನ್ನ ಮನಸ್ಥಿತಿ, ನನ್ನ ವ್ಯಕ್ತಿತ್ವ ಬೆಳೀಲಿಕ್ಕೆ ಕಾರಣಕರ್ತರು ಅವರು. ನನ್ನ ತಂದೆ ತಾಯಿ ಸಮಾನರು ಪಂಡಿತ್ MP ಹೆಗಡೆ ಪಡಿಗೇರಿ ಹಾಗೂ ದಂಪತಿಗಳು, ಅವ್ರ ಕುಟುಂಬ ವರ್ಗದವ್ರನ್ನೆಲ್ಲ ನಾನು ನೆನೆಸ್ಕೊತೀನಿ. ಅವರು ನನಗೆ ಬೆನ್ನ ತಟ್ಟಿ ಇಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ ಸರಿಗಮ ಪದನಿಸದಿಂದ ಹಿಡ್ಕೊಂಡು ಇವತ್ತಿನ ತನಕನೂ ನಾನು ಅವ್ರ ಕಡೆ ಅಭ್ಯಾಸ ಮಾಡ್ತೇನೆ. ಹಾಗೆ ಅವರು ನನಗೆ ಭಾಳ ಸಪೋರ್ಟ್ ಮಾಡಿ ಭಾಳ ಒಳ್ಳೆ ರೀತಿಯಿಂದ ವಿದ್ಯೆ ಕಲಿಸಿ ನನ್ನನ್ನು ಒಂದು ಮೊಳಕೆ ಬರೆಸಿ, ಬೀಜವನ್ನು ಮೊಳಕೆ ಬರೆಸಿ ಒಂದು ಗಿಡ ಆಗಲಿಕ್ಕೆ ಏನೋ ನಾನು ಅರ್ಹಳು ಅನ್ನಲಿಕ್ಕೆ ನನ್ನನ್ನು ಮನಸ್ಥಿತಿ ರೆಡಿ ಮಾಡಿದ್ರು ಅವರು. ಹಾಗೆ ಮುಂದೆ ಕಾಲೇಜಲ್ಲಿ ಕೂಡ ಅದೇ ಥರ ಅಭ್ಯಾಸ ಮಾಡ್ತಿರ್ಲಿಲ್ಲ. ಸಂಗೀತ ಕ್ಲಾಸಿಗೆ ಹೋಗ್ತಿದ್ದೆ, BA ಸಂಸ್ಕೃತದಲ್ಲಿ ಮಾಡಿದೆ. ಹೆಸರಿಗೆ ತಕ್ಕಂಗೆ ಅದೇನು ನಾನು ಓದಲಿಲ್ಲ, ನನಗೆ ಡಿಗ್ರಿ ಏನೋ ಬಂತು, ಓದಲಿಲ್ಲ ಅಂದರೂ ಬರ್ತಿತ್ತು. ಅವಾಗ ಅಷ್ಟು ಜಾಣ ಇದ್ದೆ ನಾನು. ಅಲ್ಲೂ ಕೂಡ ಕಾಲೇಜಲ್ಲಿ ಪ್ರೊಫೆಸರ್ ಎಷ್ಟು ಸಪೋರ್ಟ್ ಮಾಡ್ತಿದ್ರು ಅಂದರೆ ಸಂಸ್ಕೃತ ನಾಟಕ ಅದಕ್ಕೆಲ್ಲ ನಾನೇ ಹಾಡೋದು. ಅಭಿಜ್ಞಾನ ಶಾಕುಂತಲ ಅಂತಂತೂ ತುಂಬ ಕರ್ನಾಟಕದಾದ್ಯಂತ ಪ್ರಸಿದ್ಧಿ ಪಡೆಯಿತು. ಯಾಕಂದರೆ ಬಿಕಾಸ್ ಆಫ್ ನನ್ನ ಹಾಡಿನಿಂದಲೇ ಅನ್ಬೋದು. ನಮ್ಮ ಬಳಗನೂ ಕೂಡ ಹಾಗೆ ಇತ್ತು, ಎಲ್ಲರೂ ಹಾಡೋರಿದ್ವಿ ನಾವು. ನಮ್ಮ ಶ್ಲೋಕಗಳನ್ನು ನಾವೇ ಹಾಡ್ಕೊತಿದ್ವಿ. ತುಂಬ ಒಳ್ಳೆಯ ಅನುಭವ ಕೂಡ ಅದು. ಧನ್ಯವಾದಗಳು ಮೇಡಮ್. ತಮ್ಮ ಬಾಲ್ಯ ಜೀವನದ ಬಗ್ಗೆ ತುಂಬ ಚೆನ್ನಾಗಿ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ನೀವು ತುಂಬ ಚೂಟಿ ಇದ್ರಿ ಅಂತ ಹೇಳಿ ಮಾತಿನಿಂದನೇ ಅರ್ಥ ಆಯಿತು ನಮಗೆ. ಹಾಗೆ ನಿಮ್ಮ ಸಂಗೀತದ ಪಯಣ ಹೇಗೆ ಸಾಕ್ತು, ತಮ್ಮ ಗುರುಗಳೇ ಯಾರು ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಸಂಗೀತ ಪಯಣ, ನಾನು ನಿಜವಾಗ್ಲೂ ಸಂಗೀತವನ್ನು ಸರಿಗಮದಿಂದ ಶುರು ಮಾಡಿದ್ದು ನನ್ನ 17ನೇ ವಯಸ್ಸಿಂದ. ಹಾಗೆ ಮೊದಲು ಶುರು ಮಾಡಿದ್ದೆ ಸರಿಗಮ ಪದನಿಸ. ನಮ್ಮ ಮನೆಗೆ ಒಬ್ಬರು ಬರ್ತಿದ್ರು ಭಾಗವತರು. ಹಾಗೆ ನಮ್ಮ ಸಂಬಂಧಿಕರಾದಂಥ ಕೃಷ್ಣ ಭಾಗವತ್ ಬಾಳೆಹದ್ದ ಅವ್ರ ಕಡೆನೂ ನಾನು ಸ್ವಲ್ಪ ದಿನ ಹೋಗ್ತಿದ್ದೆ. ಬಟ್ ಅವರು ಯಕ್ಷಗಾನ ಕಲಾವಿದರು, ತುಂಬ ಒಳ್ಳೆ ಹೆಸರು ಮಾಡಿದಂಥವ್ರು. ಆದರೆ ಶಾಸ್ತ್ರೀಯ ಸಂಗೀತದಲ್ಲಿ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ನಾನು ಸರಿಗಮ ಪದನಿಸ ಕಲ್ತಿರೋದು ನನ್ನ 17ನೇ ವಯಸ್ಸಿಂದ ಪಂಡಿತ್ MP ಹೆಗಡೆ ಪಡಿಗೇರಿಯವರಲ್ಲಿ. ಹಾಗೆ ಕಾಲೇಜ್ ಶಿಕ್ಷಣ ಮುಗೀತು, ಮದುವೆ ಆಯಿತು, ಧಾರವಾಡಕ್ಕೆ ಬಂದೆ. ಮದುವೆನೂ ಕೂಡ ನಮ್ಮ ಸಂಬಂಧಿಕರ ಒಳಗನೆ ಪರಿಚಯದವರು, ಫ್ರೆಂಡ್ಸ್ ಗೊತ್ತಿದ್ರು, ಅವ್ರ ಮೂಲಕ ಮದುವೆ ಆಯಿತು. ಆದರೆ ಇವತ್ತಿಗೂ ನನ್ನ ಮದುವೆ ಲವ್ ಮ್ಯಾರೇಜ್ ಅಂತಾನೆ ಕೇಳ್ತಾರೆ. ಯಾಕಂದ್ರೆ ನಾನು ಭಟ್ಟಿದ್ದೆ, ನಮ್ಮದು ದೇಸಾಯಿ ಅಂತ ಒಂದು ಕುಟುಂಬ, ಹವ್ಯಕ ಕುಟುಂಬ, ಅದು ತುಂಬ ಚಿಕ್ಕದು.
ಆಮೇಲೆ ಉದಯ್ ದೇಸಾಯಿ ಅವ್ರನ್ನ ಮದುವೆ ಮಾಡಿಕೊಂಡು ಧಾರವಾಡಕ್ಕೆ ಬಂದೆ. ಇಲ್ಲಿ ಧಾರವಾಡದಲ್ಲಿ ನಮ್ಮ ಮಾವನವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವ್ರು ಇಷ್ಟು ಚಂದ ಸಪೋರ್ಟ್ ಮಾಡಿದ್ರು. ನಿಜವಾಗ್ಲೂ ನಾನು ಹೇಳ್ಬೇಕಂದ್ರೆ ಅವ್ರ ಸಲುವಾಗೇ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಅವರು ನಾನು ಒಂದು ದಿನ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದ್ರೂ ಯಾಕೆ ಮಾಡಲಿಲ್ಲ, ನಿನಗೇನು ತೊಂದರೆ ಆಯಿತು, ಅದನ್ನು ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತೆಲ್ಲ ಕ್ಲಾಸಿಗೆ ಕರ್ಕೊಂಡು ಹೋಗ್ತಿದ್ರು. 2-3 ತಾಸು ಕೂತ್ಕೊಳ್ತಿದ್ರು ನನ್ನ ಜೊತೆಗೆ. ತುಂಬ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ಅವರು. ಈಗಿಲ್ಲ ಅವ್ರು ನನ್ನ ಜೊತೆಗೆ, ಆದರೆ ಅವ್ರನ್ನ ನೆನೆಸದೇ ಇರೋದು ದಿನ ಮಾತ್ರ ಇಲ್ಲ. ಚಂದ್ರಶೇಖರ್ ಪುರಾಣಿಕ್ ಭಟ್ ಪ್ರಾತ ಸ್ಮರಣೀಯರು. ಅವ್ರನ್ನಂತೂ ಸಾಕ್ಷಾತ್ ದೇವರಂತಾನೆ ನಾನು ತಿಳ್ಕೊಂಡಿದ್ದೇನೆ ಇವತ್ತಿಗೂ. ಅವ್ರ ಹತ್ರ ನನ್ನ ಸಂಗೀತವನ್ನು ಕಲಿಯುವಂಥ ಒಂದು ಒಳ್ಳೆಯ ಅವಕಾಶ ಸಿಕ್ತು. ನಮ್ಮ MP ಹೆಗಡೆ ಅವರದ್ದು ಗುರುಗಳು ಕೂಡ ಅವರು ಹೌದು. ಅವರೇ ಹೇಳಿದ್ದು ಅವ್ರ ಕಡೆ ಹೋಗು ಅಂತೇಳಿ, ಹಾಗೆ ಹೋದೆ. ಆಮೇಲೆ ನಾನು ಮದುವೆ ಆಗೋ ಟೈಮಿಗೆ ವಿದ್ವತ್ ಪರೀಕ್ಷೆ ಕೂತಿದ್ದೆ. ನನ್ನ ವಿದ್ವತ್ ಪರೀಕ್ಷೆ ಏನಿತ್ತು ಅಂದರೆ ಸಂಗೀತದ್ದು, ಮದುವೆಯಾಗಿ ಒಂದು 10 ದಿನದಲ್ಲೇ ಇತ್ತು. ನನಗೆ ತುಂಬ ಅದರದ್ದು ಪೋರ್ಷನ್ ಆಗಿರಲಿಲ್ಲ. ಆವಾಗ ನಮ್ಮ MP ಹೆಗಡೆಯವ್ರು ಏನು ಹೇಳಿದರು, ಇಲ್ಲ ಪುರಾಣಿಕ್ ಭಟ್ರು ಎಲ್ಲ ಕವರ್ ಮಾಡಿಕೊಡ್ತಾರೆ, ಅವ್ರ ಕಡೆ ಹೋಗು. ನಾದೇನೋ ಅವ್ರ ಜೊತೆಗೆ ಹೋಗಿ ಕೂತ್ಕೊಂಡು 2-3 ತಾಸು ಕೂತ್ಕೊಂಡು ಅದೆಲ್ಲ ನಮ್ಮ ಮಾವ ನಮ್ಮ ಮನೆಯವರು ಇಬ್ಬರು ಕೂಡ ಸಪೋರ್ಟ್ ಮಾಡ್ತಿದ್ರು. ಅವಾಗ ಎಕ್ಸಾಮ್ ಹತ್ರ ಬಂತು. ನಾನು ಇಲ್ಲ ಹೋಗೋದಿಲ್ಲ ಅಂತ ಹೇಳಿದ್ದೆ. ಆ್ಯಕ್ಚುಲಿ ನಿಮಗೆ ಗೊತ್ತಿಲ್ಲ, ಮದುವೆ ಆಗ 10 ದಿವಸದಲ್ಲಿ ಯಾರು ಎಕ್ಸಾಮ್ ಬರೀತಾರೆ, ಸಾಧ್ಯ ಇದೆಯಾ? ಅದಕ್ಕೆ ನಾನು ಆ್ಯಸ್ ಯೂಸ್ವಲ್ ಇಲ್ಲ ಅಂತ ಹೇಳಿದ್ದೆ. ಆಮೇಲೆ ಇಲ್ಲ ನೀವು ಮಾಡಲೇಬೇಕು ಅಂತ ಹೇಳಿ ಎಲ್ಲ ಸಪೋರ್ಟ್ ಮಾಡಿದರು. ನಾನು ಸ್ವಲ್ಪ ಚಾಲೆಂಜಿಂಗ್ ಆಗಿ ತೊಗೊಂಡು ಗದಗದಲ್ಲಿತ್ತು. ನಾನು ನಮ್ಮ ಮನೆಯವರು ಕೂಡ ಗದಗಕ್ಕೆ ಹೋಗಿ ಅಲ್ಲಿ ವಿದ್ವತ್ ಪರೀಕ್ಷೆಯನ್ನು ಕೂಡ ಮುಗಿಸಿ ಒಳ್ಳೆ ರಿಸಲ್ಟ್ ಕೂಡ ಬಂತು. ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ. ಹಾಗೆ ಚಂದ್ರಶೇಖರ್ ಪುರಾಣಿಕ್ ಭಟ್ ಅವರು ಏನು ಹೇಳಿದರು, ಇಲ್ಲಮ್ಮ ನಿಮ್ಗೆ ಈಗ ಒಳ್ಳೆ ಫ್ಯೂಚರ್ ಇದೆ, ನೀನು ಬೇರೆ ಗುರುಗಳನ್ನ ಹತ್ರ ಕಲಿತ್ರೆ ನಿನಗೆ ಸ್ವಲ್ಪ ಚಲೋ ಆಗೋದು, ನಾನೆಲ್ಲ ನಿನಗೆ ಸಪೋರ್ಟ್ ಮಾಡ್ತಿರ್ತೀನಿ ಅಂತ ಹೇಳಿ ಪಂಡಿತ್ ಶ್ರೀಪಾದ್ ಹೆಗಡೆ ಅವ್ರ ಹೆಸರು ಹೇಳಿದರು. ಅದು ಒಂದು ಸೌಭಾಗ್ಯ. ಪಂಡಿತ್ ಶ್ರೀಪಾದ್ ಹೆಗಡೆ ಅವ್ರ ಹತ್ರ ಸುಮಾರು ವರ್ಷಗಳ ಕಾಲ ಅಭ್ಯಾಸ ಮಾಡುವಂಥ ಒಂದು ಸೌಭಾಗ್ಯ ಬರುತ್ತು. ಈಗೂ ಕೂಡ ನಾನು ಹೋಗ್ತೀನಿ, ಕಲಿತೀನಿ. ಯಾವಾಗ ಹೋಗ್ತೇನೋ ಯಾವಾಗ ಬಿಡ್ತೇನೋ ನನಗೆ ಗೊತ್ತಿಲ್ಲ. ಆದರೆ ನನಗೆ ಸಿಕ್ಕಿರೋ ಗುರುಗಳು ಮಾತ್ರ ನಾನು ಯಾವಾಗ ಹೋದರೂ ಕಲಿಸುವಂಥ ಗುರುಗಳ ಒಂದು ಪಡೆಯುವಂಥ ಭಾಗ್ಯ ನನ್ನ ಪಾಲಿಗೆ ದೊರಕಿದೆ. ಎಲ್ಲ ಗುರುಗಳು ಹಾಗೆ ಪುರಾಣಿಕ್ ಭಟ್ ಅವರು ಸುಗಮ ಸಂಗೀತ ನೀನು ಅದು ಸಪರೇಟೇ ಒಂದು ಇರ್ತದೆ, ನೀನು ಪಂಡಿತ್ ವಸಂತ ಕನಕಾಪುರ ಕಡೆ ಹೋಗು ಅಂತ ಹೇಳಿ ಆಯಿತು. ಅಲ್ಲೂ ಹೋಗಿ ಕೇಳ್ಕೊಂಡು ಬಂದು, ಜೊತೆಗೆ ಮಾವನೇ ಇದ್ದರು. ನಾನು ನಮ್ಮ ಮಾವ ಹೋಗಿ ಕೇಳ್ಕೊಂಡು ಅಲ್ಲೂ ಕೂಡ ಕ್ಲಾಸಿಗೆ ಹೋಗ್ತಾ ಇದ್ದೆ. ಅವ್ರ ಕಡೆ ತುಂಬ ವರ್ಷ ಕಲಿತೆ. ಅವ್ರು ಕನಕಾಪುರವರಂತೂ ಕೊನೆಯ ಗಳಿಗೆ ತನಕನೂ ಬಾರವಾ ನಿಮ್ಗೆ ಇನ್ನೂ ಕಲಿಸೋದದ, ಬಾರವಾ ನಮ್ಮ ಮನೆಗೆ ನೀ ಏನು ಬರಂಗೇ ಇಲ್ಲ ಅಂತ ಹೇಳ್ತಿದ್ರು. ಎಷ್ಟು ಬೇಜಾರಿನ ಸಂಗತಿ, ಅವ್ರು ಇಲ್ಲ ಈಗ ನಮ್ಮ ಮಧ್ಯದಲ್ಲಿ. ಆದರೆ ಇವತ್ತಿಗೂ ಹೊರಗು ನನಗಿದೆ. ಅವ್ರು ಹೇಳಿದ ಮಾತು ಇನ್ನೂ ನನ್ನ ಕಿವಿಯಲ್ಲಿ ಕೊಯ್ಯಿ ಅಂತ ಇದೆ. ನಾವು ಇದ್ದಾಗ ಎಷ್ಟು ನೆಗ್ಲೆಕ್ಟ್ ಮಾಡ್ತೀವಲ್ಲ, ಅದು ಇದ್ದಾಗ ನಮ್ಗೆ ಅದರದ್ದು ವ್ಯಾಲ್ಯೂ ಗೊತ್ತಾಗ್ತದೆ. ಅದು ತುಂಬ ಬೇಸರದ ಸಂಗತಿ. ಕರೆ ಅಂದ್ರೆ ನಾವು ಆ ತಪ್ಪು ಮಾಡಬಾರ್ದು. ಅದಕ್ಕೆ ನಮ್ಮ ಎಲ್ಲ ಸ್ಟೂಡೆಂಟ್ಸಿಗೂ ಸ್ವಲ್ಪ ಹೇಳ್ತಿರ್ತೀನಿ ನಾನು, ಕಲ್ತ್ಕೊಳ್ರಿ ಸಿಕ್ಕ ಕಲ್ತ್ಕೊಳ್ರಿ ಅಂತ. ಆ ವಯಸ್ಸಿಗೆ ಗೊತ್ತಾಗೋದಿಲ್ಲ. ನಾವು ಈ ವಯಸ್ಸಿಗೆ ಬಂದಿದ್ದೇವೆ, ನಾವು ಹೇಳ್ತೇವೆ ಸಜೆಷನ್ ಅಷ್ಟೇ. ನಮಗೆ ಎಷ್ಟು ಸಿಗಬೇಕು ಅಂತ ಇರ್ತದೆ ಅಷ್ಟೇ ಸಿಗ್ತದೆ ಅನ್ನೋದು ನಂದು ಒಂದು ಗಟ್ಟಿಯಾದ ಒಂದು ಅಭಿಪ್ರಾಯ ಕೂಡ. ಹಾಗೆ ಒಳ್ಳೆ ಗುರುಗಳ ಹತ್ರ ಎಲ್ಲ ಅಭ್ಯಾಸ ಮಾಡಿ ಈ ಒಂದು ಮಟ್ಟಕ್ಕೆ ನಾನು ಬರಲಿಕ್ಕೆ ಕಾರಣಕರ್ತರು. ನಂದು ಅದರಲ್ಲಿ ಪಾಲು ತುಂಬ ಸಣ್ಣ ಪಾಲು. ಏನೋ ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ದೀನಿ. ನಮ್ಮ ಗುರುಗಳಿಗೆಲ್ಲ ಸಮಾಧಾನ ಆಗೋದಿಲ್ಲ, ನನಗೆ ಗೊತ್ತಿದೆ. ಯಾಕಂದರೆ ಸಂಗೀತ ಎಷ್ಟು ಪ್ರಾಕ್ಟೀಸ್ ಮಾಡಿದರೂ ಸಾಲವಲ್ದು. ನನ್ನ ಕಡೆ ಏನಾಗ್ತದೆ, ಒಂದು ಫ್ಯಾಮಿಲಿಗೆ ನಾನು ಫಸ್ಟ್ ಇಂಪಾರ್ಟೆನ್ಸ್ ಕೊಟ್ಟಿದ್ದೀನಿ. ಅದನ್ನು ಫ್ಯಾಮಿಲಿ ಇಂಪಾರ್ಟೆನ್ಸ್ ಕೊಟ್ಟುಕೊಂಡು ನನ್ನ ಹತ್ರ ಏನು ಸಾಧ್ಯ ಆಗ್ತದಲ್ಲ ಪ್ರಾಮಾಣಿಕವಾಗಿ ಅದನ್ನು ಬಹಳ ಒತ್ತಿ ಹೇಳ್ತೀನಿ. ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ, ಇವತ್ತಿಗೂ ಮಾಡ್ತಾ ಇದ್ದೀನಿ. Rama
ತಿಳಿಸ್ಕೊಟ್ರಿ. ಹಾಗೆ ತಮ್ಮ ವೈವಾಹಿಕ ಜೀವನ, ಪತಿ, ಮಕ್ಕಳು ಇವ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ವೈವಾಹಿಕ ಜೀವನ ತುಂಬ ದೊಡ್ಡ ಸಮುದ್ರ ಅದು. ಅದ್ರ ಬಗ್ಗೆ ಹೇಳಬೇಕು ಅಂದರೆ ಸ್ವಲ್ಪ ಕಷ್ಟನೇ. ಒಳ್ಳೆ ಸಂಸಾರ ನಮ್ಮದು. ಪತಿ ಉದಯ್ ದೇಸಾಯಿ ಮೆಕ್ಯಾನಿಕಲ್ ಇಂಜಿನಿಯರ್ ಅವರು. ಒಬ್ಬಳು ಮಗಳು ಶ್ರುತಿ, ಅವಳಿಗೀಗ ಮದುವೆಯಾಗಿ ಐರ್ಲೆಂಡಲ್ಲಿ ಇದ್ದಾಳೆ. ನಾವು 1991 ಇಸ್ವಿಯಲ್ಲಿ ಮದುವೆ ಮಾಡಿಕೊಂಡು ಧಾರವಾಡಕ್ಕೆ ಬಂದೆ. ಮನೆಯಲ್ಲಿ ಅತ್ತೆ ಮಾವನ ಅಪ್ಪ ಇದ್ರು, ಅಜ್ಜ 103 ವರ್ಷ ಇದ್ರು ಅವ್ರು ನಮ್ಮ ಮನೇಲಿ, ನಮ್ಮ ಜೊತೆಗೇನೆ ಇದ್ರು. ತುಂಬ ಒಳ್ಳೆ ಒಂದು ಪರ್ಸ್ನಾಲಿಟಿ ಅವ್ರದ್ದು. ಅವ್ರ ಬಗ್ಗೆ ಹೇಳಬೇಕಂದ್ರೆ ಈಗ ಮತ್ತೆ ನಂದು ಇದೇನು ಸಂದರ್ಶನ ಇನ್ನೊಂದು ತಾಸು ಎಕ್ಸ್ಪ್ಲೇನ್ ಮಾಡಬೇಕು, ಹಾಗಿದ್ರು ಅವರು. ತುಂಬ ಒಳ್ಳೆ ಪರ್ಸ್ನಾಲಿಟಿ. ಅವರು ಕೂಡ ತಮ್ಮ ದೀರ್ಘಾವಧಿ ಗೌರ್ಮೆಂಟ್ ಟೀಚರ್ ಆಗಿ ಸರ್ವಿಸ್ ಮಾಡಿ ದೀರ್ಘಾವಧಿ ಪೆನ್ಷನ್ ಕೂಡ ತಗೊಳ್ತಿದ್ರು. ಹಾಗೆ ನಮ್ಮ ಜೊತೆಗೇನೆ ತುಂಬ ಸಂತೋಷವಾದಂಥ ಜೀವನ ಕಳ್ಕೊಂಡು ಸುಖವಾಗಿದ್ರು. ಹಾಗೆ ಮತ್ತೆ ನಮ್ಮ ಮನೆಯವರಂತೂ ಮೆಕ್ಯಾನಿಕಲ್ ಇಂಜಿನಿಯರ್ ಇದ್ರಿಂದ ಅವರು ಓಡಾಡೋದ ಕೆಲಸ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ದಿ ವರ್ಲ್ಡ್ ಆಲ್ಮೋಸ್ಟ್ ಅಲ್ಲಿ ತಿರುಗಿದ್ದಾರೆ ಅವರು. ಎಲ್ಲ ಮನೆ ಜವಾಬ್ದಾರಿ ನನ್ನದೇ ಇತ್ತು. ಎಲ್ಲದು ಮಾವ ಸ್ವಲ್ಪ ರಿಟೈರ್ಡ್ ಆಗಿ ಅವ್ರಿಗೆ ಸ್ವಲ್ಪ ಕಾಲು ನೋವಿನ ಸಮಸ್ಯೆ ಇತ್ತು. ಹೀಗಾಗಿ ನನಗೆ ಮನೆಯಲ್ಲೇ ಕುತ್ಕೊಂಡು ಎಲ್ಲ ಮಾರಲ್ ಸಪೋರ್ಟ್ ಮಾಡ್ತಿದ್ರು, ಎಲ್ಲ ಗೈಡೆನ್ಸ್ ಮಾಡ್ತಿದ್ರು. ಬಟ್ ಜವಾಬ್ದಾರಿ ಎಲ್ಲ ನನ್ನದೇ ಇತ್ತು. ಅದನ್ನು ನಿಭಾಯಿಸಬೇಕು ಅನ್ನೋ ಒಂದು ಮನಸ್ಥಿತಿ ಕೂಡ ನನಗೂ ಖುಷಿ ಇತ್ತು ತುಂಬ. ನನ್ನ ಕುಟುಂಬವನ್ನು ನಾನು ಸಮರ್ಥವಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನೋ ಖುಷಿ ನನಗೆ ತುಂಬ ಇತ್ತು. ಇವತ್ತಿಗೂ ಇದೆ. ಅದನ್ನು ನಿರ್ವಹಿಸ್ತಾ ಇದ್ದೇನೆ ತುಂಬ ಖುಷಿಯಿಂದಾನೆ. ಹಾಗೆ ಅವರಿಗೂ ಎಲ್ಲರಿಗೂ ಖುಷಿ ಇತ್ತು. ಈಗ ಮಗಳು ಭರತನಾಟ್ಯ ಮತ್ತೆ ಕಥಕ್ ಡ್ಯಾನ್ಸ್ ಅನ್ನು ಮಾಡ್ತಿದ್ಲು, ಈಗೂ ಮಾಡ್ತಾ ಇದ್ದಾಳೆ. ಅವಳು MCA ವಿದ್ಯಾಭ್ಯಾಸವನ್ನು ಮುಗಿಸಿ ಸ್ವಲ್ಪ ದಿನ ಬೆಂಗಳೂರಲ್ಲಿ ಜಾಬ್ ಮಾಡಿದ್ಲು. ಧನ್ಯವಾದಗಳು ಮೇಡಮ್. ಹಾಗೆ ತಮ್ಮ ಸಂಗೀತ ಸಾಧನೆಯಲ್ಲಿ ಯಾವುದಾದ್ರೂ ಪ್ರಶಸ್ತಿ ಬಂದಿದೆಯಾ ತಮಗೆ? ಹಾಗೆ ಯಾವುದಾದ್ರೂ ಸಂಗೀತ CD ಬಿಡುಗಡೆಯಾಗಿದೆ, ಅದನ್ನು ಕೂಡ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. CD ಅಂದ ತಕ್ಷಣ ನೆನಪಾಯಿತು ಭಗವದ್ಗೀತೆ. ಮೊಟ್ಟ ಮೊದಲು ಹೇಳಬೇಕು, ನಾನು ಪೂಜ್ಯ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಅವ್ರನ್ನ ತುಂಬ ಹೃದಯದಿಂದ ನಮಸ್ಕರಿಸಿ ಈ ಒಂದು 18 ಅಧ್ಯಾಯ ಭಗವದ್ಗೀತೆಯ 18 ಅಧ್ಯಾಯವನ್ನು ಹಾಡಲಿಕ್ಕೆ ನನಗೆ ಆಶೀರ್ವಾದ ಮಾಡಿದ್ದಾರೆ ಅವರು. ಅದು ಒಂದು ರೋಮಾಂಚಕ ನನ್ನ ಹುಟ್ಟಿಗೆ ಒಂದು ಸಾರ್ಥಕತೆಯನ್ನು ತಂದುಕೊಟ್ಟಂಥ ಅನುಭವ. ಅದು 18 ಅಧ್ಯಾಯದ CD-ಯನ್ನು ನಾನು ಮಾಡಿ ಸುಮಾರು 11 ವರ್ಷದ ಮೇಲಾಯಿತು. ಅದು ಕರ್ನಾಟಕ ರಾಜ್ಯದಾದ್ಯಂತ ಅಭಿಯಾನ ಅಂತ ಮಾಡಿ ನಾನೇ ಹಾಕಿದ ಒಂದು ರಾಗ ಸಂಯೋಜನೆಯೊಂದಿಗೆ ಎಲ್ಲ 720 ಶ್ಲೋಕಗಳನ್ನು ಹಾಡಿ ಅದು ಏಕಕಾಲದಲ್ಲಿ ಒಂದೇ ಒಂದು ಟ್ಯೂನಿನಿಂದ ಸುಮಾರು 25-30 ಸಾವಿರ ಜನ ಹಾಡಿದ್ದು ಒಂದು ಆ ರೋಮಾಂಚನ ಒಂದು ಘಟನೆ ನನ್ನ ಜೀವನದ ಸಾರ್ಥಕತೆಗೆ ನಿದರ್ಶನ ಅಂತಲೇ ತಿಳ್ಕೊಂಡಿದ್ದೀನಿ ನಾನು. ಅದೆಲ್ಲ ಕಾರಣ ಸ್ವಾಮೀಜಿಯವರು. ಹಾಗೆ ಶಾಸ್ತ್ರೀಯ ಸಂಗೀತದ ಆಲಾಪನ ಅಂತ ಒಂದು CD-ಯನ್ನು ಕೂಡ ಮಾಡಿದ್ದೀನಿ. ಆರಾಧನಾ ಅಂತ ಹೇಳಿ ಒಂದು ಸುಗಮ ಸಂಗೀತದ CD-ಯನ್ನು ಕೂಡ ಮಾಡಿದ್ದೀನಿ. ನಾನು ಅಮೆರಿಕಕ್ಕೆ ಹೋಗುವಂಥ ಒಂದು ಸಂದರ್ಭ ಸಿಕ್ತು, ನನಗೆ ಒದಗಿ ಬಂತು. ಆವಾಗ ಅವ್ರು ಹೇಳಿದರು, ಇಲ್ಲ ನೀನು ಹಾಡಿರೋದು ಒಂದಿಷ್ಟು CD-ಗಳನ್ನು ತಂದರೆ ನಮ್ಗೆ ಅನುಕೂಲ ಆಗ್ತದೆ ನಿಮ್ಮ ಪರಿಚಯ ಮಾಡಲಿಕ್ಕೆ, ಆಮೇಲೆ ಇಲ್ಲಿ ಅವರಿಗೆಲ್ಲ ನಾವು ತಲುಪಿಸ್ಲಿಕ್ಕೆ ನಿಮ್ಮ ಸಂಗೀತವನ್ನು ತಲುಪಿಸ್ಲಿಕ್ಕೆ ಒಳಗೆ ಚಲೋ ಆಗ್ತದೆ ಅಂತ ಹೇಳಿದ್ಕೊಳ್ಳೆ ನಾನು ಬೆಂಗಳೂರಲ್ಲಿ ಒಂದು ಸ್ಟುಡಿಯೋ ಬುಕ್ ಮಾಡಿಕೊಂಡು ನಮ್ಮ ಗುರುಗಳು ಶ್ರೀಪಾದ್ ಹೆಗ್ಡೆಯವರು ತುಂಬ ಸಹಾಯ ಮಾಡಿದರು. ಅದನ್ನು CD-ಯನ್ನು ಬಿಡುಗಡೆ ಮಾಡಿದ್ವಿ. ಹಾಗೆ ಅಮೇರಿಕಕ್ಕೂ ಹೋಗಿ ಅಲ್ಲಿ ಸುಮಾರು ಕಡೆ ಲಾಸ್ ಏಂಜಲೀಸ್ ಅಂದ್ವಿ, ಪಿಟ್ಸ್ಬರ್ಗ್, ಕ್ಯಾಲಿಫೋರ್ನಿಯಾ, ಶಿಕಾಗೋ,
ಹ್ಯೂಸ್ಟನ್, ಇನ್ನೂ ಅನೇಕ ಕಡೆ ನನ್ನ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ತುಂಬ ಒಳ್ಳೆಯ ಅನುಭವ ಅದು. ಅದನ್ನೆಲ್ಲ ಕೇಳಿ ಆಮೇಲೆ ಇದು 2010ನಲ್ಲಿ ನಾನು ಹೋಗಿದ್ದೆ ಫಸ್ಟ್ ಮೊದಲ ಬಾರಿಗೆ. ಆಮೇಲೆ 2014ನಲ್ಲಿ ಮತ್ತೆ ಕರ್ಸ್ಕೊಂಡ್ರು ನನಗೆ ಅವರು, ಇಲ್ಲ ಇನ್ನೊಂದ್ಸರಿ ಬಾ ನೀನು ಅಂತೇಳಿ. ಮತ್ತೆ ಸುಮಾರು ಕಡೆ ಪ್ರೋಗ್ರಾಮ್ ಮಾಡಿದಾಗ ಅಲ್ಲಿ ಲಾಸ್ ಏಂಜಲೀಸ್ ಕನ್ನಡ ಸಂಘದವರು ನನಗೆ ಒಂದು ಪ್ರೋಗ್ರಾಮನ್ನು ಆಯೋಜಿಸಿದರು. ನನ್ನ ಪ್ರೋಗ್ರಾಮ್ ಕೇಳಿದ ಒಬ್ಬರು ಶ್ರೋತೃ, ಒಳ್ಳೆ ಸಂಗೀತಗಾರರು ಕೂಡ, ಅವರು ಇಂಜಿನಿಯರ್ ಇದ್ದರು. ಅದನ್ನು ಕೇಳಿ ತುಂಬ ಸಂತೋಷ ಪಟ್ಟುಕೊಂಡು ಅಲ್ಲೇ ಅನೌನ್ಸ್ ಮಾಡಿದರು, ಇವರಿಗೆ ನಾನು ಗಂಧರ್ವ ಕಿನ್ನರಿ ಅಂತ ಹೇಳುವಂಥ ಒಂದು ಬಿರುದನ್ನು ಕೊಡ್ತೇನೆ ಅಂತ ಹೇಳಿ ಅದನ್ನು ನೀಟಾಗಿ ಒಂದು ಪೇಪರ್ನಲ್ಲಿ ಬರ್ಕೊಂಡು ಎಲ್ಲ ಕಡೆಯಿಂದ ಸಿಗ್ನೇಚರ್ ತಗೊಂಡು ನನಗೆ ಅದನ್ನು ಪ್ರೆಸೆಂಟ್ ಮಾಡಿದರು. ತುಂಬ ಒಳ್ಳೆ ಅನುಭವ. ಹಾಗೆ ಪ್ರಶಸ್ತಿಗಳು ಬಂದಿದ್ದಾವೆ, ಅದನ್ನು ನಾನೇನು ಹೇಳ್ಕೊಳ್ಳಲ್ಲ. ಇದು ಗಂಧರ್ವ ಕಿನ್ನರಿ ಅಂತ ಹೇಳ್ಕೊಳ್ಳೋದು ತುಂಬ ಖುಷಿ ಇತ್ತು, ಹೇಳ್ಕೊಂಡೆ. ಉಳುಕಿದೆಲ್ಲ ಏನು ಅದೇನು ಸಾಧನೆ ಲೆಕ್ಕದಲ್ಲಿ ನನಗೆ ಬರಲಿಲ್ಲ, ಏನೋ ಖುಷಿಯಿಂದ ಎಲ್ಲರೂ ಕೊಟ್ಟಿದ್ದಾರೆ, ಅವ್ರಿಗೆ ಧನ್ಯವಾದನ ಹೇಳ್ತೇನೆ. ಅದೆಲ್ಲ ನಮ್ಮ ಗುರುಗಳಿಗೆ ಸಲ್ಲಬೇಕು. ನನಗೇನು ಅದರಿಂದ ಬಹಳ ದೊಡ್ಡ ಹೆಮ್ಮೆ ಅಂತ ಏನಿಲ್ಲ, ಇನ್ನೂ ಸಾಧನೆ ಮಾಡೋದು ಭಾಳ ಇದೆ, ಮಾಡಬೇಕು ಅನ್ನೋ ಆಸೆನೂ ಕೂಡ ಇದೆ. ಮೇಡಮ್, ತಮ್ಮಲ್ಲಿ ಎಷ್ಟು ವಿದ್ವತ್ ಇದ್ದು ಕೂಡ ತಾವು ತುಂಬ ವಿನಯಂತರಾಗಿದ್ದೀರಿ. ನಿಮಗೊಂದು ಹ್ಯಾಟ್ಸಪ್ ಮೇಡಮ್. ಹಾಗೆ ತಾವು ಈ ಸಂಗೀತ, ಹಿಂದೂಸ್ತಾನಿ ಸಂಗೀತ ಪ್ರಕಾರದಲ್ಲಿ ಕ್ಯಾಲ್, ಶಾಸ್ತ್ರೀಯ ಗಾಯನ, ಟೂರಿ, ಕಪ್ಪ, ದಾದ್ರಾ, ಇನ್ನು ಮುಂತಾದ ಭಜನ್ಸ್, ಇನ್ನು ಮುಂತಾದ ಪ್ರಕಾರಗಳಲ್ಲಿ ತಮಗೆ ಇಷ್ಟವಾದ ಯಾವುದು? ಹಾಗೆ ತಾವು ಮೊದಲನೇದಾಗಿ ಕಾರ್ಯಕ್ರಮ ಕೊಟ್ಟಿದ್ದು ಎಲ್ಲಿ ಸ್ವಲ್ಪ ತಿಳಿಸ್ಕೊಡ್ತೀರಾ? ತುಂಬ ಸಂತೋಷ ಸುಪ್ರಿಯಾ ಭಟ್ ಅವರಿಗೆ. ನಾನು ಹಿಂದೂಸ್ತಾನಿ ಸಂಗೀತದಲ್ಲಿ ಸುಮಾರು ಮಜಲುಗಳಿದೆ. ಸಂಗೀತದಲ್ಲಿ ವಿಶಾರದವನ್ನು ಕೂಡ ನೀವು ಮಾಡಿದ್ದೀರಿ ಸುಪ್ರಿಯಾ ಭಟ್ ಅವರೇ, ನಿಮಗೆ ಗೊತ್ತೇ ಇದೆ ಎಷ್ಟು ಮಜಲುಗಳಿದೆ ಅಂತ ಹೇಳಿ. ಆದರೆ ವೀಕ್ಷಕರಿಗೆ ನನ್ನ ಮೂಲಕ ತಿಳಿಸ್ಕೊಳ್ಬೇಕು ಅಂತ ಅವ್ರದ್ದು ಕಾತುರ ಅಷ್ಟೇ. ಸಂಗೀತದಲ್ಲಿ ಹಿಂದೂಸ್ತಾನಿ ಸಂಗೀತ ಖ್ಯಾಲ್, ಅದರಲ್ಲಿ ಬಡಾ ಖ್ಯಾಲ್, ಛೋಟಾ ಖ್ಯಾಲ್, ಠುಮ್ರಿ, ದಾದ್ರಾ, ಟಪ್ಪ, ಭಜನ್, ವಚನ, ಹೀಗೆ ಸುಮಾರಷ್ಟು ಮಜಲುಗಳಿದೆ. ಎಲ್ಲರನ್ನು ಎಲ್ಲರೂ ಸಾಧಿಸ್ಲಿಕ್ಕೆ ಆಗೋದೇ ಇಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಹಾಗೆ ಅದರಲ್ಲೂ ಸ್ವಲ್ಪ ಒಂದು ಬಿಂದುಗಿಂತಲೂ ಕಡಿಮೆ ಒಂದು ನಾನು ತಗೊಳ್ತಾ ಇದ್ದೀನಿ. ಅದು ಹಿಂದೂಸ್ತಾನಿ ಖ್ಯಾಲ್ ಗಾಯನ. ತುಂಬ ಸಾಧನೆ ಅಂತೂ ಮಾಡಲೇಬೇಕು, ಹಾಗೆ ಬರೋದೇ ಇಲ್ಲ. ಸಂಗೀತ ಗುರುಮುಖೇನ ಬರಬೇಕು, ಸಾಧನೆಯಿಂದ ಬರಬೇಕು, ಅದರಲ್ಲಿ ಸತತ ಪ್ರಯತ್ನ ಇರಬೇಕು, ಹಾಗೆ ಒಳ್ಳೆ ಶ್ರದ್ಧೆ ಕೂಡ ಇರಬೇಕು. ಗುರುಗಳಲ್ಲಿ ಭಕ್ತಿ, ಶ್ರದ್ಧೆ, ಒಂದು ಪ್ರಯತ್ನ, ಇದು ಮೂರು ಇದ್ದರೆ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಒಳ್ಳೆ ದಾರಿ ಸಿಕ್ಕದಂಗೆ ನಮಗೆ ಅಂತ ಎಲ್ಲ ಹಿರಿಯರು ಹೇಳಿದ ಮಾತಿದು. ಅದನ್ನು ಸಾಧ್ಯ ಆದಷ್ಟು ರೀತಿಯಲ್ಲಿ ನಾನು ನಡೆಸ್ಕೊಂಡು ಬರಬೇಕು ಅಂತ ಹೇಳಿ ಆ ಮನಸ್ಸಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ನನಗೆ ಸುಪ್ರಿಯಾ ಭಟ್ ಅವರು ಕೇಳಿದ್ರು ಮೊದಲನೇ ಕಾರ್ಯಕ್ರಮ ಯಾವುದು ಅಂತ. ನಾನು MP ಹೆಗಡೆ ಅವ್ರ ಜೊತೆಗೆ ಸುಮಾರಷ್ಟು ಕಾರ್ಯಕ್ರಮಕ್ಕೆ ಹೋಗ್ತಿದ್ದೆ. ಆದರೆ ಅವ್ರು ಹಾಡೋದಕ್ಕಿಂತ ಮೊದಲು ನನಗೂ ಕೂಡ ಹಾಡಲಿಕ್ಕೆ ಅವಕಾಶ ಕೊಡ್ತಿದ್ರು. ನಮ್ಮ ಕ್ಲಾಸಿನ ನಮ್ಮ ಸಹೋದ್ಯೋಗಿಗಳ ಜೊತೆಗೆಲ್ಲ ಹೋಗ್ತಿದ್ವಿ. ಆವಾಗ ನಾನು ಸಂಗೀತ ಹಾಡಿ ಮುಂದೆ ಬಂದು ಒಂದು ಕಲಾವಿದೆ ಆಗಬೇಕು ನಾವು ಅನ್ನೋದು ಏನೂ ತಿಳುವಳಿಕೆನೇ ಇರಲಿಲ್ಲ. ತುಂಬ ಮಜಾ ಅನ್ನಿಸ್ತಾ ಇದೆ ನನಗೆ ಇವತ್ತಿಗೂ. ಅದು ಕಲಾವಿದೆ ಆಗಿ ನಾವು ಬೆಳಿಬಹುದು, ನಮ್ಗೆ ಈ ಥರ ಒಂದು ಅವಕಾಶ ಸಿಗ್ತದೆ, ನಾವು ಅದನ್ನು ಗಿಟ್ಟಿಸ್ಕೊಳ್ಬೇಕು ಅನ್ನೋ ಯಾವುದೋ ಒಂದು ನಿಷ್ಕಲ್ಮಶವಾದಂಥ ಒಂದು ಮನಸ್ಸಿತ್ತು. ಈಗೂ ಅದೇ ಮನಸ್ಸಿಂದನೇ ನಾನು ಮುಂದುವರಿಸ್ತಾ ಇದ್ದೇನೆ. ಇದುವರೆಗೆ ನಾನು ಸಂಗೀತ ಹಾಡ್ತೀನಿ, ನನಗೊಂದು ಪ್ರೋಗ್ರಾಮ್ ಕೊಡಿ, ಅವೆಲ್ಲ ನನಗೆ ಇಷ್ಟನೇ ಆಗೋದಿಲ್ಲ. ನಮ್ಮ ಗುರುಗಳು ಕೂಡ ಹಾಗೆ ಇದ್ದಾರೆ ಇವತ್ತಿಗೂ, ಎಲ್ಲ ಗುರುಗಳು. ಹಾಗೆ ಮಕ್ಕಳಿಗೆ ಪಾಠ ಮಾಡೋದಂತೂ ತುಂಬ ಸಂತೋಷ. ಮರೆತು ಬಿಟ್ಟೆ, ಮೊದಲನೇ ಕಾರ್ಯಕ್ರಮ ಧಾರವಾಡದಲ್ಲಿ ನಂದು ಸಂಗೀತ ಭಾರತಿ, ಇವತ್ತಿಗೂ ಅದು ನಡೀತಾ ಇದೆ. ಆದರೆ ಆ ಮಟ್ಟದಲ್ಲಿ ನಡೀತಾ ಇದೆ. ಅವರು ಒಂದು ಅವಕಾಶ ಕೊಟ್ಟರು ನನಗೆ, ಇಷ್ಟು ತುಂಬ ಖುಷಿಯಿಂದ ನಾನು ಇವತ್ತಿಗೂ ನೆನಪು ಮಾಡ್ಕೊಳ್ತೀನಿ. ಅದರಲ್ಲಿ ಮಾರುಬಿಹಾಗ ಅಂತ ಹೇಳಿ ಒಂದು ರಾಗ ಇದೆ. ಮೊದಲನೇ ಸುಪ್ರಿಯಾ ಭಟ್ ಅವರೇ ನಿಮಗೂ ಗೊತ್ತಿದೆ ಮಾರುಬಿಹಾಗ. ಹಾಂ,
ಅದನ್ನ ನಾನು ಹಾಡಿದೆ. ಎಲ್ಲರೂ ಇಷ್ಟು ಬೆನ್ನು ತಟ್ಟಿ ನನಗೆ ಸಪೋರ್ಟ್ ಮಾಡಿದ್ರಲ್ಲ, ಆ ಒಂದು ಸಪೋರ್ಟ್ ನನಗೆ ಇವತ್ತಿಗೂ ಉಳಿದಿದೆ. ನಾ ಎಲ್ಲ ಕಾರ್ಯಕ್ರಮದಲ್ಲೂ ಆ ಸಪೋರ್ಟನ್ನೇ ನನ್ನ ಶಕ್ತಿಯಾಗಿ ಬಳಸ್ಕೊಂಡು ನಾನು ಕಾರ್ಯಕ್ರಮ ಕೊಡ್ತೀನಿ. ಇನ್ನೂ ಒಂದಿಷ್ಟು ಕಾರ್ಯಕ್ರಮಗಳು ತುಂಬ ನೆನಪಿನಲ್ಲಿ ಇರುವಂಥದ್ದಿದೆ. ಒಂದು ಕಡೆ ಹೋಗಿದ್ದೆ, ಸ್ವಲ್ಪ ನಾನು ಪಂಡಿತ್ ಗಣಪತಿ ಭಟ್ ಹಾಸನಿಗೆ ಅವ್ರದ್ದು ನಂದು ಕಾರ್ಯಕ್ರಮ ಇತ್ತು. ಅವಾಗ ನಾನು ಅವ್ರಿಗಿಂತ ಮೊದಲು ನಂದು ಕಾರ್ಯಕ್ರಮ ಇತ್ತು. ನಾನು ಪುಣ್ಯತಿಥಿ, ಹೌದು, ನಾರಾಯಣಪ್ಪ ಅವ್ರ ಪುಣ್ಯತಿಥಿ ಅವ್ರು ಮಾಡ್ತಿದ್ರು. ಆಮೇಲೆ ಅವರು ನನ್ನ ಮೊದಲನೇ ಕಾರ್ಯಕ್ರಮ ನಂದಿತ್ತು. ನಾನು ಹಾಡು ಬಂದೆ. ಅವ್ರು ಹೇಳಿದ್ರು ನನಗೆ, ಗಣಪತಿ ಭಟ್ ಅವರು, ಏನಾರ ಅದಕ್ಕೆ ಭಾರಿ ಜೋರ್ದಾರ್ ಹಾಡು ಬಂದ್ಬಿಟ್ಟಿಲ್ಲ, ನನ್ನ ಪರಿಸ್ಥಿತಿ ಏನು ಅಂತ ಅಂದ್ಬಿಟ್ರು. ನನಗೆ ಅದು ಒಂದು ಆಶೀರ್ವಾದ, ನನಗೆ ಭಾಳ ಖುಷಿ ಆಯಿತು. ಹೌದು ಅವ್ರು ಇವತ್ತಿಗೂ ನನಗೆ ತುಂಬ ಏನು ರಾಧಕ ಅಂತಾನೆ ಮಾತಾಡಿಸ್ತಾರೆ. ತುಂಬ ಸಪೋರ್ಟಿವ್ ಆಗಿ ಅವ್ರದ್ದೆಲ್ಲ ಒಂದು ಪ್ರೀತಿ ಏನಿದೆ ಅಲ್ಲ, ನಮಗಿಷ್ಟು ಟಾನಿಕ್ ಇದ್ದಂಗೆ ಅದು ನಮ್ಮ ಸಂಗೀತಕ್ಕೆ ಒಂದು ದೊಡ್ಡ ಆಶೀರ್ವಾದ ನಿಜವಾಗಲೂ. ಹಾಗೆ ತುಂಬ ಅನುಭವಗಳಿದೆ. ಹಾಗೆ ಇವರು ನಮ್ಮ ವಿ ಕೆ ಗೋಕಾಕ್ ಅವರ ಅಳಿಯ ಆಗ್ತಾರೆ. NP ಭಟ್ ಅಂತ ಹೇಳಿ ಇಲ್ಲೇ ಧಾರವಾಡದಲ್ಲಿ ಇರ್ತಾರೆ. ಅವ್ರ ಮಗಳು ಗೋಕಾಕ್ ಅವ್ರ ಮಗಳು ಯಶೋಧ ಭಟ್ ಅಂತ ಹೇಳಿ, ಅವರು ಹಾಗೆ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ. ಯಾವಾಗೂ ಫೋನ್ ಮಾಡಿದಾಗ ನಾನು ಫ್ರೀ ಟೈಮ್ ಇದ್ದಾಗೆಲ್ಲ ಪ್ರಾಕ್ಟೀಸ್ ಮಾಡೋದು ನಂದು ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ದೇನೆ. ನಾನು ಸುಮಾರು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ. ಅದು ಕೋ ಇನ್ಸಿಡೆನ್ಸ್ ಹಂಗೆ ಅವ್ರು ಮಾಡಿದಾಗೆಲ್ಲ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತಿದ್ದೆ. ಅವರು ಯಾವಾಗಳು ಇವಳು ಯಾವಾಗೂ ಸಂಗೀತದಲ್ಲೇ ಇರ್ತಾಳೆ, ಇವಳು ಸ್ವಯಂಭೂ ತಾನೇ ಬೆಳ್ಕೊಂಡು ಬಂದಿದ್ದಾರೆ, ಏನೇನೋ ಹೇಳ್ತಿರ್ತಾರೆ. ಸಪೋರ್ಟ್ ಅದು ನಮಗೆ. ಹೌದು ಇದು ನೋಡಿ, ಇಂಥ ಒಂದು ಟೈಮ್ನಲ್ಲಿ ಅದು ಎಷ್ಟೆಲ್ಲ ಯೂಸ್ ಆಗ್ತದೆ ನಮಗೆ. ಇದೆಲ್ಲ ನಾನು ಬಳಸ್ಕೊಳ್ಬೇಕು ಅನ್ನೋ ಒಂದು ಅರಿವು ಕೂಡ ನಮಗೆ ಇರ್ತಿರ್ಲಿಲ್ಲ. ಏನೋ ಅವ್ರು ಹೇಳ್ತಾರೆ, ಖುಷಿಯಿಂದ ನಕ್ಕೊಂಡು ನಮ್ಮ ಪಾಡಿಗೆ ನಾವು ಪ್ರಾಕ್ಟೀಸ್ ನಮ್ಮ ಕೆಲಸ ಮಾಡ್ಕೊಂಡಿರ್ತೇವೆ. ಆದರೆ ಈ ಒಂದು ಟೈಮ್ನಲ್ಲಿ ಅವೆಲ್ಲ ಎಷ್ಟು ಹೆಲ್ಪ್ ಆಗ್ತಾ ಇದೆ ನನಗೆ ಅಂತಂದ್ರೆ ಆಶ್ಚರ್ಯ ಆಗ್ತಾ ಇದೆ ನನಗೆ. ಸಂಗೀತದ ಸತತ ಪ್ರಯತ್ನದಿಂದ ಹಾಗೂ ಒಳ್ಳೆ ಗುರುವಿನ ಆಶೀರ್ವಾದದಿಂದ ನಾವು ಒಂದು ಸಂಗೀತದಲ್ಲಿ ಸಾಧನೆ ಮಾಡ್ಬೋದು ಅಂದರೆ ತುಂಬ ಚೆನ್ನಾಗಿ ನಮ್ಮ ಪ್ರೇಕ್ಷಕರಿಗೆ ಹೇಳ್ಕೊಟ್ರಿ ನೀವು. ಹಾಗೆ ತಮ್ಮ ಸಿಡಿಯಲ್ಲಿ ಆಲಾಪನದಲ್ಲಿ ರಾಗ್ ಬಿಹಾಗ್ ಹಾಗೂ ರಾಗ್ ಗೋರಂಗ ಕಲ್ಯಾಣ ಹಾಡಿದ್ದೀರಿ. ಅದರೊಳಗೆ ನನಗೆ ಬಿಹಾಗ್ ಹಾಡಿ ತುಂಬ ಇಷ್ಟ. ನನಗೆ ಅದ್ರ ವೃತ್ತ ನಮಗಾಗಿ ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡ್ತೀರಿ. ಕಲಾವಿದರಿಗೆ ಮಾತಿನಕ್ಕಿಂತ ಹಾಡೋದು ಅಂದರೆ ಹೆಚ್ಚು ಪ್ರೀತಿ. ಈಗ ನಮಗೆ ಅಗದಿ ಹತ್ತಿರವಾದಂಥ ಒಂದು ವಿಷಯ ಬಂದಿದೆ. ತುಂಬ ಸಂತೋಷ ಸುಪ್ರಿಯಾ ಅವರೇ. ರಾಗ್ ಬಿಹಾಗ್. ರೀಮ ಝಿಮ ಪಾಯಲು ಬಾಜೆ, रिम झिम पायल बाजे, रिम झिम पायल बाजे, आस मिलन की अति मन भाए, रिम झिम पायल बाजे,
ಹಾಗೆ ತಾವು ಯಾವ ಪ್ರಕಾರದ ಸಂಗೀತವನ್ನ ಕಲಿಸ್ತೀರಿ, ಎಲ್ಲಾದ್ರೂ ಕ್ಲಾಸ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆನೂ ಕೂಡ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡ್ಬೇಕಂತ ಕೇಳ್ಕೊತೀನಿ. ನಾನು ಇಷ್ಟೊತ್ತುವರೆಗೆ ಹೇಳಿದಾಗೆ ಹಿಂದೂಸ್ತಾನಿ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದ್ದೀನಿ. ಹಾಗೂ ಮಕ್ಕಳಿಗೂ ಕೂಡ ಅದನ್ನು ಮುಂದಿನ ಪರಂಪರೆಗೆ, ಪೀಳಿಗೆಗೆ ಉಳಿಸಬೇಕು ಅನ್ನುವಂಥ ಎಲ್ಲ ಹಿರಿಯರು ಅದನ್ನೇ ಹೇಳ್ಕೊಳ್ತಾ ಬಂದಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಾನು ಕೂಡ ಅದನ್ನು ಪಾಲಿಸ್ಕೊಂಡು ಬರ್ತಾ ಇದ್ದೀನಿ. ತುಂಬ ಮಕ್ಕಳಿಗೆ ನಾನು ಪಾಠವನ್ನು ಸುಮಾರು ಒಂದು 15 ವರ್ಷದಿಂದ ಪಾಠ ಮಾಡ್ತಾ ಇದ್ದೀನಿ. 100 ಮಕ್ಕಳಿಗೆ ಪಾಠ ಕೂಡ ಮಾಡಿದ್ದೀನಿ. ಕೆಲವರು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ತಮ್ಮ ಕೈಲಾದಷ್ಟು ಪ್ರಯತ್ನವನ್ನು ಮಾಡಿ ಮುಂದೆ ಬರ್ತಾ ಇದ್ದಾರೆ. ಕೆಲವರು ಬಿಟ್ಟು ಬೇರೆ ಬೇರೆ ಅವರಿಗೆ ಅನಿವಾರ್ಯತೆ ಕೂಡ ಇರ್ತದೆ, ಬೇರೆ ಬೇರೆ ಊರುಗಳಿಗೆ ಹೋಗ್ತಾರೆ, ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ. ಹಾಗೆ ಮಕ್ಕಳಿಗೆ ನಾನು ತುಂಬ ಪ್ರೀತಿಯಿಂದ ಕಲಿಸೋದು, ನನಗೆ ಒಂದು ಖುಷಿಯಿಂದ ಕಲಿಸೋದು ನಮ್ಮದು ಒಂದು ಗುಣ ಇದೆ. ಅದು ನನಗೆ ತುಂಬ ಪ್ರೀತಿ ವಿಷಯ. ಅದು ಬಹಳ ಪ್ರೀತಿಯಿಂದ ಕಲಿಸ್ತೇನೆ. ನನಗೆ ತುಂಬ ಬೇಜಾರು ಆಗ್ತದೆ ಎಲ್ಲ ಅಂತ ಏನು ಇಲ್ಲವೇ ಇಲ್ಲ. ಯಾಕಂದರೆ ನಾನು ಇಡೀ ವಾರದಲ್ಲಿ ಅಷ್ಟೋ ದಿನ ಕ್ಲಾಸನ್ನು ತಗೊಳ್ತೀನಿ. ಪಂಡಿತ್ ಬಸವರಾಜ ರಾಜಗುರು ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಅಂತ ಹೇಳಿ ಕರ್ನಾಟಕ ಗೌರ್ಮೆಂಟು ಧಾರವಾಡದಲ್ಲಿ ನಡೆಸ್ತಾ ಇದೆ. ಆ ಒಂದು ಸೌಭಾಗ್ಯ ನನಗೆ ಒದಗಿ ಬಂದಿದೆ. ಅವ್ರ ಮನೆಯಲ್ಲೇ ಮೇಲ್ಗಡೆ ಒಂದು ಹಾಲ್ ಇದೆ. ಆ ಹಾಲಿನಲ್ಲಿ ಮಕ್ಕಳಿಗೆ ಹಿಂದೂಸ್ತಾನಿ ಸಂಗೀತವನ್ನು ಕಲಿಸ್ತಾ ಇದ್ದೀನಿ. ಹಾಗೆ ನನ್ನ ಮನೆಯಲ್ಲೂ ಕೂಡ ನಾನು ಸಂಗೀತವನ್ನು ಕಲಿಸ್ತಾ ಇದ್ದೀನಿ. ಸೊ ಇಡೀ ವಾರದಲ್ಲಿ ನನ್ನನ್ನು ನಾನು ಬ್ಯೂಸಿ ಇಟ್ಕೊಳ್ಳಿಕ್ಕೆ, ಬೇಸರ ಆಗದೆ ಇರೋ ರೀತಿಯಿಂದ ಇಟ್ಕೊಳ್ಳಿಕ್ಕೆ ನಂದು ಒಳ್ಳೆ ಒಂದು ಹಾಬಿ ಇದೆ. ಹಾಬಿ ಅಂದರೆ ಪ್ರೊಫೆಷನ್ ಕೂಡ ನಂದಿದು. ಆ ಮೂಲಕ ನಾನು ಮಕ್ಕಳಿಗೆಲ್ಲ ಪಾಠ ಮಾಡ್ತಾ ಇದ್ದೀನಿ. ಸುಮಾರು ಮಕ್ಕಳಿಗೆ ಪರೀಕ್ಷೆಗೆ ಕೂಡ ಕೂಡಿಸಿ ಉತ್ತೀರ್ಣರಾಗಿದ್ದಾರೆ. ಕೆಲವರು ಒಳ್ಳೊಳ್ಳೆ ಗಾಯಕರು ಹೊರಗಡೆ ಎಲ್ಲ ಹೋಗಿ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಪ್ರೈಸ್ ಕೂಡ ತಂದಿದ್ದಾರೆ. ಹಾಗೆ ಇನ್ನೂ ನನ್ನ ಕಡೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಸಾಧ್ಯ ಆದಷ್ಟು ಮಕ್ಕಳಿಗೆ ಶಿಕ್ಷಣವನ್ನು ಈ ಸಂಗೀತದ ಮೂಲಕ ನಾನು ಕೊಟ್ಟು ಆ ಸೇವೆಯನ್ನು ಮಾಡುವಂಥ ಒಂದು ಮನಸ್ಸು ನನಗೆ ದೇವರು ಇನ್ನೂ ಹೆಚ್ಚಿನ ಕೊಡಲಿ ಅಂತ ಹೇಳಿ ಬೇಡ್ಕೊಳ್ತೇನೆ.
ವೀಕ್ಷಕರೇ, ನಾವು ಈ ದಿವಸ ಪಂಡಿತ್ ಬಸವರಾಜ ರಾಜಗುರು ಅವರ ಟ್ರಸ್ಟಲ್ಲಿದ್ದೇವೆ. ಶ್ರೀಮತಿ ರಾಧಾ ದೇಸಾಯಿ ಅವರ ಬಗ್ಗೆ ಶ್ರೀಮತಿ ಭಾರತೀ ದೇವಿ ಬಸವರಾಜ ಗುರು ಅವರಿಂದ ಅಭಿಪ್ರಾಯ ತಿಳ್ಕೊಳ್ಳಿ. ಅಮ್ಮ ನಮಸ್ಕಾರ. ರಾಧಾ ದೇಸಾಯಿ ಅವರ ಬಗ್ಗೆ ತಾವು ತಮ್ಮ ಅಭಿಪ್ರಾಯ ತಿಳಿಸ್ಕೊಡ್ತೀರಾ ಸ್ವಲ್ಪ? ಆಯ್ತು. ರಾಧಾ ದೇಸಾಯಿ ಅಂದರೆ ನಮ್ಮ ಶಿಷ್ಯರು ಅಂದರೆ ಶ್ರೀಪಾದ ಹೆಗ್ಡೆಯವ್ರ ಹತ್ರ ತುಂಬ ದಿನದಿಂದ ಅಭ್ಯಾಸ ಮಾಡಿದ್ದಾರೆ. ಸಂಗೀತದೊಳಗೆ ಅತಿ ಬೇಕಾದಷ್ಟು ತಮಗೆ ಏನು ತೃಪ್ತಿ ಆಗೋ ಹಾಗೆ ಅಭ್ಯಾಸ ಮಾಡಿ ಅವ್ರ ಹತ್ರ ಕರ್ಕೊಂಡು ಈಗ ಸ್ವತಂತ್ರವಾಗಿ ಅವರು ಕೆಲವು ಕಡೆ ಎಲ್ಲ ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ. ಅದೇ ಪ್ರಕಾರ ನಮ್ಮ ಟ್ರಸ್ಟಿನ ಸ್ಕೂಲ್ದಲ್ಲಿ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಹೇಳ್ತಾ ಇದ್ದಾರೆ. ಸಂಗೀತ ಅಂದರೆ ಅವರಂದ್ರೆ ಹುಡುಗರಿಗೆಲ್ಲ ಬಹಳ ಇಷ್ಟನೇ. ವಾರದಲ್ಲಿ 3 ದಿವಸ ಬಂದು ಅವರು ಮ್ಯೂಸಿಕ್ ಹೇಳ್ಕೊಡ್ತಾರೆ. ದಾಸರ ಪದ ಆಗಲಿ, ವಚನಗಳಾಗಲಿ, ಶಾಸ್ತ್ರೀಯ ಕಲಿಯುಗರು ಇದ್ದವರಿಗೆ ಶಾಸ್ತ್ರೀಯ ಸಂಗೀತ ಹೇಳ್ತಾರೆ. ಅವ್ರು ಹೇಳಿದ ಕೂಡಲೇ ಹುಡುಗರು ಅಗದಿ ಮನ್ಸು ಕೊಟ್ಟೆಲ್ಲ ಕೇಳಿಕೊಂಡು ಈಗ ಸ್ವಲ್ಪ ಒಂದು ಸಣ್ಣ 5 ನಿಮಿಷ, 10 ನಿಮಿಷ, 15 ನಿಮಿಷ ಹಾಡುವಷ್ಟು ಹುಡುಗರು ಬೆಳೆದ್ಬಿಟ್ಟಾರೆ ಇವಾಗ. ರಾಧಾ ದೇಸಾಯಿ ಅವ್ರ ಬಗ್ಗೆ ಹೇಳೋದು ಒಂದೇ ಮಾತಂದ್ರೆ ಒಳ್ಳೆ ಸ್ವಭಾವ. ಆದ್ರೆ ಅವ್ರಿಗೆ ಹಳೆಯ ಒಂದನ್ನಂತ ಯಾರಿಗೆ ಗೊತ್ತಾಗೋದಿಲ್ಲ. ಅಷ್ಟು ಒಂದು ಮೇಂಟೆನ್ಸ್ ಮಾಡಿಕೊಂಡು ಅದೇ ಥರ ಸಂಗೀತದಲ್ಲೂ ಒಂದು ಮೇಂಟೈನ್ ಮಾಡಿಕೊಂಡು ಗುರುಗಳು ಹೇಳಿಕೊಟ್ಟಂಥದ್ದು ಪಾಠನ ಕಲ್ಕೊಂಡು ತಮ್ಮ ಸ್ವತಂತ್ರ ಬುದ್ಧಿಯಿಂದನೂ ಅವರೆಲ್ಲ ತಮ್ಮ ವಿದ್ಯೆಯನ್ನು ಬೆಳೆಸ್ಕೊಂಡಿದ್ದಾರೆ. ಅವ್ರ ಬಗ್ಗೆ ನಮ್ಗೆ ಹೇಳಿ ಬಹಳ ಹೆಮ್ಮೆ ಅನ್ನಿಸ್ತದೆ. ಅವರಷ್ಟು ಅಂದರೆ ಇನ್ನೊಂದು ವಿಷಯ ಮಹತ್ವದ, ಇಲ್ಲಿ ಗುರುಗಳ ಜಾಗದಲ್ಲಿ ಕುತ್ಕೊಂಡು ಅವ್ರು ಗುರುಗಳು ಹೇಳಿದ್ದ ಸ್ಥಾನದಲ್ಲಿ ಅವ್ರು ಕುತ್ಕೊಂಡು ವಿದ್ಯಾಭ್ಯಾಸ ಹೇಳ್ತಾರೆ ಅಂದ್ರೆ ಅದೇ ಬಹಳ ಗ್ರೇಟ್ ಅಂತ ನಮಗೂ ಎಲ್ಲರಿಗೂ ತಲೆಗಡೆ ಕೇಳ್ತಿರ್ತದೆ. ಅವ್ರು ಹೇಳೋದೆಲ್ಲ ಕೇಳಿ ಗುರುಗಳೇ ಅದಾರೆ, ಇನ್ನು ಮನೆಯಲ್ಲಿ ಪಾಠ ನಡೀತದೆ ಅಂತ ಹೇಳಿ ನಮಗೆಲ್ಲ ಬಹಳ ಖುಷಿ ಆಗ್ತದೆ. ಅವ್ವಾರೇನೋ ನನ್ನ ಬಗ್ಗೆ ಬಹಳ ಚಂದ ಹೇಳಿದ್ರು, ನನಗೆ ತುಂಬಾ ಖುಷಿನೇ ಆಯ್ತು. ಆದ್ರೆ ಅವರು ಸ್ವಲ್ಪ ಜಾಸ್ತಿ ಹೇಳಿದ್ರು ಅಂತ ನಾನು ಇನ್ನೂ ತಿಳ್ಕೊಂಡ್ರೆ ನನ್ನ ಏನು ಉನ್ನತಿಗೆ ಅಥವಾ ನಾ ಬೆಳೀಲಿಕ್ಕೆ ನನಗೆ ಅನುಕೂಲ ಆಗ್ತದೆ. ನಾನು ನಿಜವಾಗ್ಲೂ ರಾಜಗುರುಗಳನ್ನು ನೋಡ್ಲಿಲ್ಲ, ನನ್ನ ಕಣ್ಣು ತುಂಬಿ ಬರ್ತದೆ. ಆದ್ರೆ ಈ ಒಂದು ಜಾಗ ನನಗೆ ಸಿಕ್ಕಿರೋದು, ಇದೆಲ್ಲ ಅವ್ವ ನನ್ನ ಬಗ್ಗೆ ಹೇಳಿದ್ದು ಕೇಳಿದ್ರೆ ಗೊತ್ತಾಗ್ಬೋದು ತಮಗೆಲ್ಲ. ನನ್ನ ಪುಣ್ಯನೇ ಇದು, 7 ಜನ್ಮದ ಪುಣ್ಯ ಅಂತ ನಾನು ಉತ್ತರವಾಗಿ ಇನ್ನು ಒಂದೊಂದು ಮೆಟ್ಟ ಹತ್ತಿ ಹಿಮಾಲಯ ಶಿಖರಕ್ಕೆ ಹೋಗಿ ಮುಟ್ಟಿ ಎಲ್ಲ ರಾಜರು ಶಿಷ್ಯರ ಪರಂಪರೆಗಳಿಗೆ ಅವರಿಗೂ ಒಂದು ದೊಡ್ಡ ಸ್ಥಾನ ಸಿಗಲಿ ಅಂತೇಳಿ ನಾವು ಹೃದಯಪೂರ್ವಕವಾಗಿ ನಮ್ಮ ಟ್ರಸ್ಟ್ನಿಂದ, ನಮ್ಮ ಮನಿ ಫ್ಯಾಮಿಲಿಯಿಂದನೇ ಅವ್ರಿಗೆ ತುಂಬ ಹೃದಯದಿಂದ ಆಶೀರ್ವಾದ. ತುಂಬಾ ಧನ್ಯವಾದ.